ನಮಸ್ತೆ ಬಾಯ್ ಡಾಕ್ಟರ್. ನಾವೀಗ ಬಳ್ಳಾರಿ ಡಿಸ್ಟ್ರಿಕ್ಟು ಮುರಗೋಡ ತಾಲೂಕಿನ ಇಲಾಪುರ ಕ್ರಾಸ್ ಅಲ್ಲಿ ಇದ್ದೀವಿ. ಇಲಾಪುರ ಕ್ರಾಸ್ ಹತ್ರ ರಮೇಶ್ ಎಂಬ ಫಾರ್ಮರ್ ತೋಟದಲ್ಲಿ ಇರ್ತೀವಿ ನಾವು ಈಗ ಅವ್ರ ಬಾಯಲ್ಲೇ ನಾವು ಬಯೋಫ್ಯಾಕ್ಟರಿ ಕಂಪ್ನಿ ಮಾಡಿರುವಂಥ ಪ್ರಾಡಕ್ಟ್ಗೆ ನಾವು ತಿಳ್ಕೊಳ್ಳೋಣ. ಸರ್ ನಮಸ್ತೆ ಸರ್. ನಮಸ್ತೆ ರೀ. ಸರ್ ನೀವು ಅಂದರೆ ನಾವು ಸಂಪರ್ಕ ಮಾಡಿದಾಗ ನೀವು ಹೇಳಿದ್ರಿ ಅಂದರೆ ನಾವು ಎಷ್ಟು ಕಂಪ್ನಿಗೂ ಎಣ್ಣೆ ಹೊಡೆದ್ರು ಕೂಡ ರಿಸಲ್ಟ್ ಬಂದಿಲ್ಲ, ನಾವು ಏನು ರಿಸಲ್ಟ್ ಬರ್ತಂತ ಕೇಳಿದ್ರೆ ನಾವು ಭಾಳ ಕೇಳಿದ್ರಿ. ಬಂದಿದ್ರು ಇವರು ಬಯೋಪ್ಯಾಟ್ನವ್ರು ಬಂದಿದ್ರೆ ನಮಗೆ ಏನೇನೋ ಹೇಳ್ತದ್ರೆ, ಯಾರು ಎಲ್ಲ ಬಳಸ್ತದೇವೆ ಫುಡ್ಡು ಅವು ತಗೋಬೋದು ಇವು ತಗೊಂಡು ಹೇಳ್ತಾರೆ ಅಷ್ಟೇ ಮಾತ್ರ. ಇನ್ನೊಂದು ಏನಂದರೆ ನಮಗೆ ಬೇರುಗಂಟೆ ವ್ಯವಸ್ಥೆ ಅಂಬೋದು ಫುಲ್ ಇತ್ತು. ಇವರು ಬಂದ ಮೇಲೆ ಬೇರುಗಂಟೆ ಎಲ್ಲ ಸೆಟ್ ಮಾಡಿ ಬೇರೆ ವ್ಯವಸ್ಥೆ ನೋಡಿದ ಮೇಲೆ ಬೇರುಗಂಟೆ ಅಂಬೋದು ಫುಲ್ ಇತ್ತು. ಬೇರುಗಂಟೆ ತೆಗೆದ ಮೇಲೆ ಅವರು ಇಂಥದ್ದು ಬಳಕೆ ಇಂಥವ್ರು ಬಳಸ್ರಿ ಅಂತ ಹೇಳಿದ್ರು. ಅಂಥದ್ದು ಅಂತೇಳಿ ನಾವು ಬಯೋಪ್ಯಾಟ್ನವರು ಟಾಪು ಗೊಟ್ಟೆಯಿಂದೇನು ಇನ್ರೂಡ್ಸು ಡಿಪ್ನ ಬಿಟ್ಟಿದ ಮೇಲೆ ಒಂದು ವಾರಕ್ಕೆ ಬೇರೆ ಡೆವಲಪ್ಮೆಂಟ್ ಫುಲ್ ಐತ್ರಿ. ನಮ್ಮೂರಲ್ಲಿ ರಿಸಲ್ಟ್ ಐತೆ. ಅದಾದ್ಮೇಲೆ ಒಂದು ವಾರಕ್ಕೆ ಸೈಜ್ಗೆ ಸೈನಿಂಗ್ಗೆ ಬೇರೆ ಮತ್ತು ಕೆ ಫ್ಯಾಕ್ಟರು ಒಂದೆರಡು ನಮ್ಮ BOC ಆಯ್ಕೆ 3 ಡ್ರಿಪ್ನ ಬಿಟ್ಮೇಲೆ ಒಂದು ವಾರ ಐತ್ರಿ. ಅವು ಆನಂತರ ಸೈಜು ಸೈನಿಂಗ್ ಕೂಡ ನಮ್ಮದ್ರಲ್ಲಿ ಸರ್ ಈಗ ನಾವು ಈಗ ಫಾರ್ಮರ್ ಹತ್ರ ನಾವು ಹೇಳ್ಬೋದು. ಈಗ ನಿಮಟಾಫು ಹಾಗೂ ಇನ್ರೂಟ್ ಕೊಟ್ಟಿದ ಮೇಲೆ ಬೇರೆ ಡೆವಲಪ್ಮೆಂಟ್ ಚೆನ್ನಾಗಿ ಬಂದು ವೈಟ್ ವುಡ್ ಬಂದು ಅಂದರೆ ನೆಮಟೋಡ್ಸ್ ಕಂಟ್ರೋಲ್ ಆಗಿ ನಾವು ಕೊಟ್ಟಿರುವಂಥ ಫುಡ್ ಎಲ್ಲ ತೊಗೊಳ್ತಿದೆ ಅಂತೇಳಿ ಫಾರ್ಮರ್ ಬಾಯಲ್ಲೇ ಹೇಳಿದ್ದೀವಿ. ಈಗ ಅವ್ರ ಮಾತಲ್ಲೇ ಕೇಳಿದಾಗ ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂದಿದೆ. ನಾವು ಬಯೋಫ್ಯಾಕ್ಟರಿ ಕಂಪ್ನಿಗೆ ಐಕೆ BOC ಕೆ ಫ್ಯಾಕ್ಟರ್ ಅಂತೇಳಿ ಯೂಸ್ ಮಾಡಿದಾಗ ಈ ಥರ ಕಲರು ಶೈನಿಂಗು ಕ್ವಾಲಿಟಿ ಚೆನ್ನಾಗಿ ಬಂದಿದೆ ಅಂತೇಳಿ ಬೆಳೆಗಳು ಕೂಡ ತಂದು ಹಾಕ್ತವ್ರಿ ನಾವೆಲ್ಲ. ಇವು ಕೂಡ ಚೆಕ್ ಮಾಡೋಣ ಅಂತೇಳಿ ಇವ್ರು ಹೇಳೋರು ಅಂತೇಳಿ ಬೆಳೆಗಳು ಕೂಡ ತಂದು ಹಾಕಿ ಆದ್ಮೇಲೆ ಸೈಜು ಕೂಡ ಬೇಸ್ ಮಾಡ್ತಾರೆ ಅಲ್ಲಿ. ಓಕೆ ಸರ್, ಧನ್ಯವಾದಗಳು.